ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ಮಂಗಳೂರಿನಲ್ಲಿ ಸಂಭವಿಸಬೇಕಾಗಿದ್ದ ದೊಡ್ಡ ಅನಾಹುತ ಸ್ವಲ್ಪದರಲ್ಲೇ ತಪ್ಪಿದೆ. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದ ಸ್ಥಳದಿಂದ 200 ಮೀಟರ್ ದೂರದಲ್ಲೇ ಗರೋಡಿ ಕ್ಷೇತ್ರವಿದ್ದು, ಇದರಿಂದಲೇ ದೊಡ್ಡ ಅನಾಹುತ ತಪ್ಪಿದೆ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಗರೋಡಿ ಶ್ರೀ ಬ್ರಹ್ಮ ಬೈದರ್ಕಳ ಕ್ಷೇತ್ರದಲ್ಲಿ ಕೋಟಿ ಚೆನ್ನಯ್ಯ ಅವಳಿ ಮಹಾಪುರುಷರು ನೆಲೆಸಿದ್ದು, ದೈವದ ಶಕ್ತಿಯಿಂದಲೇ ದೊಡ್ಡ ಅನಾಹುತ ತಪ್ಪಿದೆ ಅಂತ ಜನ ಹೇಳ್ತಾ ಇದ್ದಾರೆ. ಒಂದು ವೇಳೆ ಟಾರ್ಗೆಟ್ ಆಗಿದ್ದ ಸ್ಪಾಟ್ ಅಲ್ಲೇ ಬಾಂಬ್ ಬ್ಲಾಸ್ಟ್ ಆಗಿದ್ರೆ ದೊಡ್ಡ ಅನಾಹುತ ಸಂಭವಿಸ್ತಾ ಇತ್ತು. ಈಗ ಮಂಗಳೂರಲ್ಲಿ ಸಂಭವಿಸಬೇಕಾಗಿದ್ದಂತ ದೊಡ್ಡ ಅನಾಹುತ ಸ್ವಲ್ಪದರಲ್ಲೇ ತಪ್ಪಿದೆ. ಇನ್ಫ್ಯಾಕ್ಟ್ ಅಲೋಕ್ ಕುಮಾರ್ ಅವರು ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಅದೇ ವಿಷಯ ಹೇಳ್ತಾ ಇದ್ರು. ಟಾರ್ಗೆಟ್ ಏನಾಗಿತ್ತು ಗೊತ್ತಿಲ್ಲ, ಆದ್ರೆ ದಾರಿ ಮಧ್ಯದಲ್ಲೇ ಈ ತರ ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಬ್ಲಾಸ್ಟ್ ಆಗಿದ್ರಿಂದ ದೊಡ್ಡ ಅನಾಹುತ ತಪ್ಪಿದೆ ಅಂತ ಈಗ ಜನ ಮಾತಾಡ್ಕೊಳ್ತಿರೋ ರೀತಿ ನೋಡಿದ್ರೆ, ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಂತ ಸ್ಥಳದಿಂದ 200 ಮೀಟರ್ ದೂರದಲ್ಲೇ ಗರೋಡಿ ಕ್ಷೇತ್ರ ಇದೆ. ಇದರಿಂದಲೇ ಈಗ ದೊಡ್ಡ ಅನಾಹುತ ತಪ್ಪಿದೆ ಅಂತ ಮಾತಾಡ್ಕೊಳ್ತಾ ಇದ್ದಾರೆ. ಗರೋಡಿ ಶ್ರೀ ಬ್ರಹ್ಮ ಬೈದರ್ಕಳ ಕ್ಷೇತ್ರದಲ್ಲಿ ಕೋಟಿ ಚೆನ್ನಯ್ಯ ಅವಳಿ ಮಹಾಪುರುಷರು ನೆಲೆಸಿದ್ದಾರೆ. ದೈವದ ಶಕ್ತಿಯಿಂದಲೇ ಈ ಅನಾಹುತ ತಪ್ಪಿದೆ ಅಂತ ಜನ ಹೇಳ್ತಾ ಇದ್ದಾರೆ. ಕೃತ್ಯವಾದ ನಂತರ ಜನರಿಗೆ ಸ್ವಲ್ಪ ಭಯ ಕೂಡ ಉತ್ಪನ್ನ ಆಗಿದೆ. ಆದರೆ ಅವನು ಬಂದ ಉದ್ದೇಶ ದೊಡ್ಡದೇ ಇತ್ತು. ಏನು ಜನರನ್ನೆಲ್ಲ ಕೊಲ್ಲಲಿಕ್ಕೆ ಬಂದಿದ್ದ ಆ ಭಯೋತ್ಪಾದಕವನ್ನು ತಗೊಂಡು ಬಂದು, ಆದರೆ ನಮ್ಮ ನಂಬಿದ ದೈವಗಳು ಅಧರ್ಮದ ವಿರುದ್ಧ ಹೋರಾಟ ಮಾಡಿದ್ದ ಈ ಕ್ಷೇತ್ರದ ಗರೋಡಿ ಕ್ಷೇತ್ರದ ದೈವಗಳು ಅಂತಹ ಒಂದು ಕೃತ್ಯವನ್ನು ಮಾಡಲಿಕ್ಕೆ ಬಿಡಲಿಲ್ಲ. ಅದು ನಮಗೆ ಒಂದು ಹೆಮ್ಮೆಯ ಮಾತಾಗಿದೆ. ನಾವು ನಂಬಿದ ದೈವಗಳು ನಮ್ಮನ್ನು ಕಾಪಾಡಿದರಂತ ನಮಗೆ ಭರವಸೆ ಇನ್ನೂ ಹೆಚ್ಚಾಗಿದೆ ನಮ್ಮ ದೈವಗಳ ಮೇಲೆ. ಕೋಟಿ ಚೆನ್ನಯ್ಯರು ಸತ್ಯದ ಗಂಧಾದ ಕೊರ್ಪ ಅಂತ ಮಾತು ಕೊಟ್ಟವರು, ಸತ್ಯವನ್ನು ಗೆಲ್ಲಿಸಿದವರು. ಅವರಿಗೆ ಇಂಥ ಭಯೋತ್ಪಾದಕನೆ ಬೇಡ. ಮೆಮ್ಮರ್ ಬೈದರ್ಗಳಿಗೆ ಸಹ ಅವರು ಸಹ, ಅಥವಾ ಬೇರೆ ಇತರ ದೈವಗಳಿಗೆ ನಮ್ಮ ಕ್ಷೇತ್ರಕ್ಕೆ ಅಪಪ್ರಚಾರ ಬರೋದು ಬೇಡ. ಇಲ್ಲಿ ಲಕ್ಷಗಟ್ಟಲೆ ಜನ ಬರ್ತಾರೆ ಇನ್ನು ಡಿಸೆಂಬರಲ್ಲಿ, ಜನವರಿಯಲ್ಲಿ. ಆವಾಗ ಈಗ ಆಗ್ತಿದ್ರೆ ಮಾರ್ಗ ಇಲ್ಲಿಂದ ಪಂಪೆಲ್ ಕಂಕನಾಡಿಯಲ್ಲಿ ಮಾರ್ಗದಲ್ಲಿ ಫುಲ್ ಜನ ಇರ್ತದೆ. ಅದನ್ನು ದೇವರು ತಮ್ಮ ಶಕ್ತಿಯಿಂದ, ಅದು ಸತ್ಯ ಅಂತ ಹೇಳಿದ್ರೆ ಶಕ್ತಿಯಿಂದಲೇ ಇಲ್ಲದ. ಇದೇ ವಿಚಾರವಾಗಿ ಮಾತಾಡೋದಕ್ಕೆ ಬ್ರಹ್ಮ ಬೈದರ್ಕಳ ಗರೋಡಿ ದೇವಸ್ಥಾನದ ಸಮಿತಿಯ ಸದಸ್ಯರಾಗಿರುವಂತ ಸಂದೀಪ್ ಗರೋಡಿ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಂದೀಪ್ ಅವರೇ ನಮಸ್ಕಾರ. ಈಗ ಜನ ಈ ಘಟನೆ ಆದ್ಮೇಲೆ ದೊಡ್ಡ ಅನಾಹುತ ಸ್ವಲ್ಪದ್ರಲ್ಲಿ ಮಿಸ್ ಆಗಿದೆ ಅಂತ ಬೇರೆ ಬೇರೆ ಆಯಾಮಗಳಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ. ಈಗ ಅವಳಿ ಪುರುಷರ ಬಗ್ಗೆ, ವೀರರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಬಹುಶಃ ಕಾಂತಾರ ಸಿನಿಮಾ ಆದ್ಮೇಲೆ ಈ ಕರಾವಳಿ ಭಾಗದ, ಅದರಲ್ಲೂ ದಕ್ಷಿಣ ಕನ್ನಡ ಭಾಗದ ದೈವಗಳ ಮೇಲೆ ಜನರಿಗೆ ನಂಬಿಕೆ ಜಾಸ್ತಿ ಆಗ್ತಿದೆ. ಅಂದ್ರೆ ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರೋರ ಬಗ್ಗೆ ನಾನು ಹೇಳ್ತಿರೋದು. ಜೊತೆಯಲ್ಲಿ ಒಂದು ಕುತೂಹಲನೂ ಜಾಸ್ತಿ ಆಗ್ತಾ ಇದೆ. ಈಗ ಕೋಟಿ ಚೆನ್ನಯ್ಯ ಆ ಒಂದು ಅವಳಿ ವೀರರು ಅನ್ನೋ ಪದದಲ್ಲೇ ಇದೆ. ಸೊ ಅವರ ಕಥೆಯನ್ನ ಸುದೀರ್ಘವಾಗಿ ಬಹಳ ಚೆನ್ನಾಗಿ ಹೇಳ್ತಾರೆ ಆ ಭಾಗದಲ್ಲಿ. ಈಗ ಜನ ಈ ತರ ಚರ್ಚೆ ನಡೀತಾ ಇದೆಯಲ್ಲ, 200 ಮೀಟರ್ ದೂರದಲ್ಲೇ ದೇವಸ್ಥಾನ ಇದೆ ಅಂತ. ಸೊ ಕೋಟಿ ಚೆನ್ನಯ್ಯ ನಮ್ಮನ್ನು ಬಚಾವ್ ಮಾಡಿದ್ರು ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರಾ? ಖಂಡಿತವಾಗಿಯೂ ಹೌದು. ಶ್ರೀ ಬ್ರಹ್ಮಬೈದರ್ಕಳ ಗರಡಿ ಕ್ಷೇತ್ರ ಕಂಕನಾಡಿ ಇದು ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂತಹ ಒಂದು ಕ್ಷೇತ್ರ. ಸುಮಾರು 150 ವರ್ಷಗಳನ್ನು ಇತಿಹಾಸವನ್ನು ಹೊಂದಿರುವಂತಹ ಕ್ಷೇತ್ರ ಹಾಗೂ ಅಪಾರ ಸಂಖ್ಯೆಯ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ದಿನನಿತ್ಯ ಬಂದು ಈ ಕ್ಷೇತ್ರದ ಸರ್ವಶಕ್ತಿಗಳಿಗೆ ಅಡ್ಡಬಿದ್ದು ಪ್ರಸಾದವನ್ನು ಕೊಂಡು ಹೋಗುವಂತಹ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಈ ಒಂದು ಮಂಗಳೂರಿನಲ್ಲಿ ಮೊದಲ ಬಾರಿಗೆ ಬಾಂಬ್ ಸ್ಫೋಟದಂತಹ ಒಂದು ಕೃತ್ಯವನ್ನು ಎಸಗುವಂತಹ ಕಾರ್ಯಕ್ಕೆ ಈ ಕ್ಷೇತ್ರದ ಶಕ್ತಿಗಳು ತಡೆಯನ್ನು ಒಡ್ಡಿದ್ದಾರೆ ಎನ್ನುವಂತಹದ್ದು ಇಲ್ಲಿನ ಜನರ ಮಾತು. ಯಾಕಂತ ಹೇಳಿದ್ರೆ ಈ ಬಾಂಬ್ ಬ್ಲಾಸ್ಟ್ ಆದ ಸ್ವಲ್ಪ ಹತ್ತಿರದಲ್ಲಿ ಒಂದು ಶಾಲೆ ಇದೆ. ಆ ಶಾಲೆಯಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿ ಮಕ್ಕಳು ಶಾಲೆಯಿಂದ ಹೊರಬರುವಂತಹ ಸನ್ನಿವೇಶದ ಹೊತ್ತಲ್ಲೇ ಈ ಬಾಂಬ್ ಸ್ಫೋಟ ಆಗಿದೆ. ಅದಕ್ಕಿಂತ ಸ್ವಲ್ಪ ಎದುರು ಹೋಗ್ತಾ ಇದ್ರೆ ಈ ಮಂಗಳೂರಿನ ಹೃದಯ ಭಾಗವಾಗಿರುವಂತಹ ಪಂಪೆಲ್ ಜಂಕ್ಷನ್ ಬರ್ತಾ ಇತ್ತು. ಅಲ್ಲಿ ವೀಕೆಂಡ್ ಆದ ಕಾರಣ
ಸಹಸ್ರಾರು ಸಂಖ್ಯೆಯ ಜನರು ಸೇರ್ತಾರೆ. ಮೈಸೂರು, ಬೆಂಗಳೂರು ಇನ್ನಿತರ ಪ್ರದೇಶಗಳಿಗೆ ತೆರಳುವವರು ಅಲ್ಲಿ ನೆಲೆಸುವಂತಹದ್ದು, ಬರುವಂತಹದ್ದು ಒಂದು ಜನಸಂಖ್ಯೆ ದೊಡ್ಡ ಸಂಖ್ಯೆಯಲ್ಲಿರುವಂತಹ ಜಾಗ. ಅಲ್ಲಿ ಏನಾದರೂ ಈ ಬ್ಲಾಸ್ಟ್ ಆಗ್ತಾ ಇದ್ರೆ ಹಲವಾರು ಸಾವು ನೋವುಗಳಿಗೆ ಕಾರಣ ಆಗ್ತಾ ಇತ್ತು. ಇದಕ್ಕೆಲ್ಲದಕ್ಕೂ ಈ ಕ್ಷೇತ್ರದ ಶಕ್ತಿಗಳು ತಡೆಯೊಡ್ಡಿದ್ದಾರೆ. ತುಳುನಾಡಿನ ಐತಿಹಾಸಿಕ ವೀರ ಪುರುಷರು ತಮ್ಮ ಶಕ್ತಿಯನ್ನ ಪುನರಪಿ ತೋರಿಸಿದ್ದಾರೆ. ಈ ಮೂಲಕ ಮಂಗಳೂರಿನಲ್ಲಿ. ಸಂದೀಪ್ ಅವರೇ, ಈಗ ತುಳುನಾಡಿನ ಚರಿತ್ರೆಯಲ್ಲೇ ಹಂಗಿದೆ. ನ್ಯಾಯಕ್ಕೆ ಅಂತ ಬಂದಾಗ ಎದೆ ಜಾಗ, ಅನ್ಯಾಯಕ್ಕೆ ಅಂತ ಬಂದಾಗ ಕತ್ತಿ ಜಾಗ ಅಂತ ತುಳುನಾಡಿನ ಚರಿತ್ರೆನೇ ಅದನ್ನ ಹೇಳ್ಬಿಡುತ್ತೆ. ಆ ಕಥೆಯ ಸಾರಾಂಶ ನಾನು ಹೇಳ್ತಾ ಇರೋದು. ಹಾಗಾಗಿ ಅದ್ ಯಾರು ಬ್ಲಾಸ್ಟ್ ಮಾಡಕ್ ತಂದಿದ್ದ ಅವನಿಗೆ ತೀವ್ರ ರೀತಿಯಲ್ಲಿ ಪೆಟ್ಟಾಯ್ತಲ್ಲ, ಇದು ಪವಾಡ ಪುರುಷರ ಒಂದು ಪವಾಡ ಅಂತ ನೀವು ಹೇಳ್ತೀರಾ, ಕನ್ಸಿಡರ್ ಮಾಡ್ತೀರಾ? ಖಂಡಿತ ಹೌದು. ಇದರಲ್ಲಿ ಯಾರು ಕೃತ್ಯ ಮಾಡಲಿಕ್ಕೆ ಬಂದಿದ್ದಾನೆ ಅವನಿಗೆ ದೊಡ್ಡ ಮಟ್ಟದ ಹಾನಿ ಸಂಭವಿಸಿದೆ. ಆದರೆ ಯಾರು ಅಮಾಯಕರು, ಅವರು ಪುರುಷೋತ್ತಮ್ ಪೂಜಾರಿ ಅವರು ಈ ಕ್ಷೇತ್ರದ ಭಕ್ತರು ಕೂಡ ಹೌದು. ಈ ಇನ್ಸಿಡೆಂಟ್ ಆದ ಒಂದು ದಿವಸ ಮೊದಲು ಅವರು ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಕ್ಷೇತ್ರದ ಶಕ್ತಿಗಳ ದರ್ಶನವನ್ನು ಪಡೆದು ಪ್ರಸಾದವನ್ನು ಪಡೆದು ಹೋದವರು. ಆದರೆ ಮರುದಿವಸ ಈ ಇನ್ಸಿಡೆಂಟ್ ಆಗಿದೆ. ಆದರೆ ಇದರಲ್ಲಿ ಅವರಿಗೆ ಯಾವುದೇ ರೀತಿಯ ದೊಡ್ಡ ಪ್ರಮಾಣದ ಹಾನಿ ಆಗಿಲ್ಲ. ಇದರ ಮೂಲಕ ಒಂದು ಆರೋಪಿಯನ್ನ ಹಿಡಿಯುವಂತಹ ಕೆಲಸ ಕೂಡ ಸುಲಭ ಆಗಿದೆ. ಇದಕ್ಕೆ ಕ್ಷೇತ್ರದ ಶಕ್ತಿಗಳ ಅನುಗ್ರಹವೇ ಕಾರಣ. ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡ ಕೃತ್ಯ ಮುಂದೆ ಆಗದಂತೆ ಒಂದು ಎಚ್ಚರಿಕೆಯ ಗಂಟೆ ಕೂಡ ಈ ಭಾಗದ ದೇವರು ಅನುಗ್ರಹಿಸಿದ್ದಾರೆ ಅನ್ನುವಂಥದ್ದು ಈ ಭಾಗದ ಜನರ ಅನುಭವ. ಈಗ ಪುರುಷೋತ್ತಮ್ ಅವ್ರ ಬಗ್ಗೆ ನೀವು ಹೇಳ್ತಾ ಇದ್ರಿ, ಅಂದ್ರೆ ಆಟೋ ಚಾಲಕ ತನ್ನದಲ್ಲದ ತಪ್ಪಿಗೆ ಈಗ ಆಟೋನೂ ಅವ್ರದ್ದು ಪಾಪ ಡ್ಯಾಮೇಜ್ ಆಗಿದೆ, ಮತ್ತೆ ಅವರು ದೇಹದ ಕೆಲವೊಂದು ಭಾಗಗಳು ಈಗ ಸುಟ್ಟು ಹೋಗಿದೆ, ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ. ಅಂದ್ರೆ ಅವರು ಕೋಟಿ ಚೆನ್ನಯ್ಯ ಸೇರಿದಂತೆ ತುಳುನಾಡಿನ ದೈವಗಳನ್ನ ನಂಬಿದಂತ ಪರಿಣಾಮ ಒಂದು ದೊಡ್ಡ ಮಟ್ಟದ ಅನಾಹುತ, ಬಹುಶಃ ಅಲ್ಲಿ ಸಾವು ನೋವುಗಳು ಸಂಭವಿಸ್ತಾ ಇದ್ವೋ ಏನೋ, ದೊಡ್ಡ ಮಟ್ಟದಲ್ಲಿ ಆಗಿದ್ರೆ ಅದು ತಪ್ಪಿದೆ ಅಂತ ಹೇಳ್ತೀರಾ? ಖಂಡಿತವಾಗಿಯೂ ಹೌದು. ಯಾಕಂತೇಳಿ ದೊಡ್ಡ ಮಟ್ಟದ ಅನಾಹುತ ಸಣ್ಣ ರೀತಿಯಲ್ಲಿ ಆಗಿ ಹೋಗಿದೆ. ಯಾಕಂತ ಹೇಳಿದ್ರೆ ಈ ಉಗ್ರರ ಕೃತ್ಯ ದೊಡ್ಡ ಮಟ್ಟದ ಆಗಿರಬಹುದು, ಅವರ ಯೋಚನೆಗಳು ದೊಡ್ಡದಿರಬಹುದು. ಆದರೆ ಇದಕ್ಕೆ ಈ ಕ್ಷೇತ್ರದ ಶಕ್ತಿಗಳು ತಡೆಯೊಡ್ಡಿದ್ದಾರೆ ಅನ್ನುವುದು ಈ ಭಾಗದ ಜನರ ಮಾತು. ಯಾಕಂತ ಹೇಳಿದ್ರೆ ಇಲ್ಲದಿದ್ರೆ ಅದು ಎಲ್ಲಿಯಾದರೂ ಒಂದು ಶಾಲೆ ಹತ್ತಿರವ, ಇಲ್ಲದ್ರೆ ರೈಲ್ವೆ ಸ್ಟೇಷನ್ ಹತ್ತಿರವ, ಜನಸಂದಣಿ ಇಲ್ಲವ ಜಾಗದಲ್ಲಿ ಸ್ಫೋಟ ಆಗ್ತಾ ಇದ್ರೆ ಇದು ದೊಡ್ಡ ಅನಾಹುತಕ್ಕೆ ದಾರಿ ಆಗ್ತಾ ಇತ್ತು. ಫೈನ್. ಈಗ ಜನರಿಗೊಂದು ಕುತೂಹಲ ಇರುತ್ತೆ ಸಂದೀಪ್ ಅವರೇ. ಈಗ ನಾನು ಆಗ್ಲೇ ಕಾಂತಾರ ಸಿನಿಮಾ ಬಗ್ಗೆ ಪ್ರಸ್ತಾಪ ಮಾಡಿದೆ, ಅಂದ್ರೆ ಜನರಿಗೆ ಇದು ಬೇಗ ಲಿಂಕ್ ಆಗುತ್ತೆ, ಅರ್ಥ ಆಗುತ್ತೆ ಅನ್ನೋ ಕಾರಣಕ್ಕೆ, ಅಂದ್ರೆ ಆ ಭಾಗದ ದೈವಗಳ ಬಗ್ಗೆ ತಿಳಿಸೋ ಪ್ರಯತ್ನ. ಸೊ ಈಗ ಕೋಟಿ ಚೆನ್ನಯ್ಯ ಅಂತಂದ್ರೆ ಅವತಾರ ಪುರುಷರು ಮತ್ತೆ ವೀರರು. ಸೊ ಆ ಕಥೆಯನ್ನ ಚಿಕ್ಕದಾಗಿ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ಯಾಕೆ ನಂಬ್ತೀವಿ ಅಂತ ಹೇಳ್ಬೋದಾ? ತುಳುನಾಡಿನಲ್ಲಿ ಒಟ್ಟಿಗೆ 272 ಗರಡಿಗಳಲ್ಲಿ ಆರಾಧನೆ ಮಾಡಿಕೊಂಡು ಬಂದಿರುವಂತಹ ಶಕ್ತಿಗಳು ಯಾವುದು ಕೇಳಿದ್ರೆ ಕೋಟಿ ಚೆನ್ನಯ್ಯರು. ಅವರು ವಿಶೇಷ ಆರಾಧನೆಯನ್ನ ಪಡೆಕೊಂಡು ಬಂದವರು. ಹಲವಾರು ನಿದರ್ಶನಗಳು ಇದಕ್ಕೆ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ, ಕಾಸರಗೋಡು ಜಿಲ್ಲೆಯಲ್ಲಿ ಸಿಗ್ತದೆ. ಅವರ ತಾಯಿ ದೇವಿ ಬೈದತಿ ಇರಬಹುದು, ಅವರು ಕೂಡ ವಿಶೇಷವಾದ ಕಾರಣಿಕ ಶಕ್ತಿಯನ್ನ ಹೊಂದಿರುವಂತವರು. ಆದ್ದರಿಂದ ಅತಿ ಹೆಚ್ಚು ಜನರು ಈ ಭಾಗದಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಜಿಲ್ಲೆಯಲ್ಲಿ ಕೋಟಿ ಚೆನ್ನಯ್ಯರನ್ನ ಆರಾಧಿಸಿಕೊಂಡು ಬಂದಿದ್ದಾರೆ. ಯಾವುದೇ ಅವರ ಶಕ್ತಿಗಳ, ಅವರ ಪ್ರಾರ್ಥನೆಗಳನ್ನ ಈ ಭಾಗದ ಕ್ಷೇತ್ರದ ಶಕ್ತಿಗಳು ಅನುಗ್ರಹಿಸ್ತಾ ಬಂದಿದೆ ಅನ್ನುವುದಕ್ಕೆ ಈ ಒಂದು ಮೊನ್ನೆ ನಡೆದ ಇನ್ಸಿಡೆಂಟೇ ಉದಾಹರಣೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಸರಿ ಸಂದೀಪ್ ಅವರೇ, ಈ ಘಟನೆ ಆದ್ಮೇಲೆ ಕೋಟಿ ಚೆನ್ನಯ್ಯನೇ ಒಂದು ಪವಾಡ ಮಾಡಿದ್ರ ಅಂತ ಜನ ಎಲ್ಲ ಮಾತಾಡ್ಕೊಳ್ತಾ ಇದಾರಲ್ಲ, ಯಾರಾದ್ರೂ ಬಂದು ಅಲ್ಲಿ ವಿಶೇಷವಾಗಿ ಪೂಜೆ ಮಾಡಿಸೋದು, ಅಥವಾ ಗರುಡಿ ಕ್ಷೇತ್ರದಲ್ಲಿ ಅಲ್ಲಿನ ಆಡಳಿತ ಮಂಡಳಿ ಸದಸ್ಯರು ಬೇರೆ, ನೀವು ದೇವಸ್ಥಾನ ಸಮಿತಿ ಸದಸ್ಯರು, ನೀವೇನಾದ್ರೂ ವಿಶೇಷವಾಗಿ ಪೂಜೆ ಮಾಡಿದ್ದು, ಅಂದ್ರೆ ದೊಡ್ಡ ಅನಾಹುತ ತಪ್ಪಿಸಿದ್ರಿ ನೀವು ಅಂತ ಹೇಳಿ ಪೂಜೆ ಮಾಡಿದ್ದೇನಾದ್ರೂ ಅಂತ ಘಟನೆಗಳು ನಡೆದಿದ್ಯಾ? ತಾವು ಈಗ ಪೂಜೆಯ ಬಗ್ಗೆ ಮಾತಾಡ್ತಾ ಇದ್ರೆ ಕ್ಷೇತ್ರದ ಶಕ್ತಿಗಳಿಗೆ ಪೂಜೆ ಆಗುವಂತಹ ಸಂದರ್ಭ ಒದಗ್ತಾ ಇದೆ. ಈಗ ಕ್ಷೇತ್ರದ ಶಕ್ತಿಗಳು ಮಂಗಳಾರತಿಯನ್ನ
ಪಡೆಯುವಂತಹ ಸಂದರ್ಭ ಈಗ ಪೂಜೆಯ ಗಂಟೆ ಕೂಡ ನಮಗೆ ಕೇಳಿಸ್ತಾ ಇರಬಹುದು. ಯಾಕಂತ ಹೇಳಿದ್ರೆ ಭಕ್ತರು ಎಲ್ಲರೂ ಕೂಡ ತಮ್ಮ ಮನಸ್ಸಿನಲ್ಲಿ ದೇವರನ್ನ ಸ್ಮರಿಸುವಂತಹ ಕೆಲಸ ಈ ಒಂದು ಇನ್ಸಿಡೆಂಟ್ ಆದ ನಂತರ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಎಲ್ಲರೂ ಕೂಡ ತಮ್ಮ ತಮ್ಮ ಮನಸ್ಸುಗಳಲ್ಲಿ ಇದಕ್ಕೆ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ಹಲವಾರು ಜನರು ಇಲ್ಲಿ ಕ್ಷೇತ್ರಕ್ಕೆ ಬಂದು ಈ ಮಾತುಗಳನ್ನ ಉಲ್ಲೇಖ ಮಾಡುವಂತಹದ್ದು ನಮ್ಮ ಕಿವಿಗೆ ಬಿದ್ದಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈಗ ಪುರುಷೋತ್ತಮ್ ಫ್ಯಾಮಿಲಿ ಅವ್ರು ಯಾರಾದ್ರೂ ಬಂದು ಏನಾದ್ರು ಪೂಜೆ ಮಾಡಿಸಿದಾರಾ ಅಥವಾ ಅಲ್ಲಿ ಬಂದೇನಾದ್ರೂ ಹೇಳ್ಕೊಂಡಿದಾರಾ? ಪುರುಷೋತ್ತಮ್ ಫ್ಯಾಮಿಲಿಯವರ ಜೊತೆ ನಾನು ಮಾತಾಡಿದ್ದೇನೆ. ಅವರು ಈಗ ಆಸ್ಪತ್ರೆಯಲ್ಲಿ ಇರುವುದರಿಂದ, ಅವರ ಒಟ್ಟಿಗೆ ಇರುವುದರಿಂದ ಅವರು ಕೂಡ ಮೊನ್ನೆ ಮಾತಾಡುವಾಗ ಹೇಳಿದ್ರು, ಕ್ಷೇತ್ರದ ಶಕ್ತಿಗಳ ಕೃಪೆಯಿಂದ ಈ ಒಂದು ದೊಡ್ಡ ಇನ್ಸಿಡೆಂಟ್ ಸಣ್ಣದರಲ್ಲಿ ಆಗಿದೆ, ಅದಕ್ಕೆ ಬೈದರ್ಕಳರೇ ಕಾರಣ ಅಂತ ಹೇಳಲಿಕ್ಕೆ ಅವರು ಕೂಡ ತಮಗೆ ತಿಳಿಸಿದ್ದಾರೆ. ಅಂದ್ರೆ ಈ ಗರೋಡಿ ಮೂಲಕ ಆರಾಧನೆಗೆ ಒಳಪಡ್ತಾರೆ ಕೋಟಿ ಚೆನ್ನಯ್ಯ ಅಂತೆಲ್ಲ ಹೇಳ್ತಾರಲ್ಲ, ಅದ್ರ ಹಿನ್ನೆಲೆ ಸ್ವಲ್ಪ ಹೇಳ್ಬೋದಾ? ಒಂದು 400-500 ವರ್ಷಗಳ ಮೊದಲು ಈ ಒಂದು ವ್ಯವಸ್ಥೆ ಹೇಗಿತ್ತಂದ್ರೆ, ಗರಡಿಗಳು ಅಂತ ಹೇಳಿದ್ರೆ ಒಂದು ವ್ಯಾಯಾಮ ಶಾಲೆ. ಕೋಟಿ ಚೆನ್ನಯ್ಯರು ತಮ್ಮ ಬಾಲ್ಯ ಜೀವನವನ್ನ ಈ ವ್ಯಾಯಾಮ ಶಾಲೆಗಳ ಮುಖಾಂತರವೇ ಕಟ್ಟಿಕೊಂಡು ಬಂದವರು. ಆ ಮುಖಾಂತರ ಒಂದು ಸಂಘಟನೆಯ ಮುಖಾಂತರ ಬೆಳೆದು ಬಂದವರು. ಆ ಒಂದು ಇದಕ್ಕಾಗಿ ಇವತ್ತು ಗರಡಿಗಳ ಮೂಲಕ ಅವರ ಆರಾಧನೆಯನ್ನ ನಡೆಸಲಾಗ್ತಾ ಇದೆ. ಈಗ ವೀರರಾದ ಇವರ ಬಗ್ಗೆ ಒಂದಿಷ್ಟು ಆಧಾರದ ಬಗ್ಗೆನೂ ಕೂಡ ಕುರುಹುಗಳು ಸಿಕ್ಕಿದೆ. ಇನ್ನಷ್ಟು ಸಂಶೋಧನೆಗಳು ನಡಿಬೇಕು ಅಂತ ಎಲ್ಲ ಹೇಳಿ ಕೆಲವರೊಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಅಫ್ಕೋರ್ಸ್ ಆ ನಂಬಿಕೆ ವಿಷಯದಲ್ಲಿ ಯಾವುದೇ ಡೌಟ್ ಇಲ್ಲ, ಆದ್ರೆ ಕುರುಹುಗಳ ವಿಷಯದಲ್ಲಿ ಇನ್ನಷ್ಟು ತಿಳಿತಾ ಹೋಗ್ಬೇಕು, ನಾವು ಅಧ್ಯಯನಗಳು ನಡಿಬೇಕು ಅಂತ ಹೇಳ್ತಾರಲ್ಲ, ಆ ಮಾತನ್ನು ಒಪ್ತೀರಾ ನೀವು? ಕೋಟಿ ಚೆನ್ನಯ್ಯರ ಹುಟ್ಟು ಸಾವಿನ ಬಗ್ಗೆ ಸಮಗ್ರವಾಗಿ ಹಲವಾರು ಸಾಹಿತಿಗಳು ಅಧ್ಯಯನಗಳನ್ನು ಮಾಡಿಕೊಂಡು ಪುಸ್ತಕ ರೂಪದಲ್ಲಿ ಬರಹಗಳನ್ನು ಕೂಡ ಬರೆದಿರುವಂತಹದ್ದು. ಬ್ರಹ್ಮಬೈದರ್ಕಳ ಸಾಂಸ್ಕೃತಿಕ ಪ್ರತಿಷ್ಠಾನದ ಆದಿಯುಡುಪಿ ಇಲ್ಲಿಯ ಮುಖಾಂತರ ಡಾಕ್ಟರ್ ಬನ್ನಂಜೆ ಬಾಬು ಅಮೀನ್ ರವರು ಹಲವಾರು ಸಂಶೋಧನೆಗಳ ಮುಖಾಂತರ ಕೋಟಿ ಚೆನ್ನಯ್ಯರ ಇತಿಹಾಸಗಳನ್ನು ಸ್ಪಷ್ಟವಾಗಿ ತಮ್ಮ ಪುಸ್ತಕದಲ್ಲಿ ಉಲ್ಲೇಖ ಮಾಡಿರುವಂತಹದ್ದು. ಅದೇ ರೀತಿ ಹಲವಾರು ಸಾಹಿತಿಗಳು, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಹಲವಾರು ಸಾಹಿತಿಗಳು ಕೋಟಿ ಚೆನ್ನಯ್ಯರ ಇತಿಹಾಸವನ್ನ ಒಂದು ಪುಸ್ತಕ ರೂಪದಲ್ಲಿ ಹೊರತಂದಿದ್ದಾರೆ. ಇನ್ನೂ ಕೂಡ ಹೆಚ್ಚಿನ ಅಧ್ಯಯನಗಳು ಈ ನಿಟ್ಟಿನಲ್ಲಿ ಆಗಲಿ ಅಂತ ಈ ಮೂಲಕ ವಿನಂತಿಯನ್ನ ಮಾಡ್ತಾರೆ. ಕರೆಕ್ಟ್. ಅದ್ರ ಜೊತೆಯಲ್ಲಿ ಸಂದೀಪ್ ಅವರೇ, ಇಲ್ಲಿ ಜಾತಿ ಭೇದ ಯಾವುದೂ ಇಲ್ಲ, ಎಲ್ಲರೂ ಆ ಭಾಗದಲ್ಲಿ ಎಲ್ಲಾ ಸಮುದಾಯದವರು ಕೂಡ ಕೋಟಿ ಚೆನ್ನಯ್ಯ ಅವರನ್ನ ನಂಬ್ತಾರೆ. ಅಂದ್ರೆ ನಂಬದವರಿಗೆ ನಾನು ರಕ್ಷಣೆಯನ್ನ ಕೊಡ್ತೀನಿ, ನಾನು ನಿಮ್ಮನ್ನ ಗೆಲ್ಲಿಸ್ಕೊಡ್ತೀನಿ ಅಂತ ಒಂದು ಅಭಯವನ್ನ ಕೋಟಿ ಚೆನ್ನಯ್ಯ ಕೊಟ್ಟಿದ್ರು. ಸೊ ಈಗಲೂ ಜನ ಅದನ್ನ ನಂಬ್ತಾರೆ, ಕೋಟಿ ಚೆನ್ನಯ್ಯ ಮೊರೆ ಹೋಗ್ತಾರೆ. ಸೊ ಈ ಘಟನೆಗೆ ತಾಳೆ ಹಾಕಿ ನೋಡಿದಾಗ ನೀವು ಹೇಳ್ದಂಗೆ ಜನನೂ ಮಾತಾಡ್ಕೊಳ್ತಾ ಇದ್ದಾರೆ, ಅಲ್ಲಿ ಬರ್ತಾ ಇದ್ದಾರೆ, ಪೂಜೆಗಳನ್ನ ಮಾಡಿಸ್ತಾ ಇದ್ದಾರೆ. ಸೊ ನೀವು ನಂಬಿದ್ದೀರಾ. ಸೊ ಹಾಗಾಗಿ ನಂಬಿ ಬಂದವರಿಗೆ ಯಾವತ್ತೂ ತುಳುನಾಡಿನ ದೈವ ಕೈ ಬಿಡೋದಿಲ್ಲ ಅನ್ನೋದಕ್ಕೆ, ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ದೈವಗಳೇನಿದಾವೆ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಮತ್ತೊಂದು ನಿದರ್ಶನ ಇದು ಅಂತ ಹೇಳ್ತೀರಾ? ಖಂಡಿತ ಹೌದು. ನಾನು ಕೂಡ ಈ ಕ್ಷೇತ್ರದಲ್ಲಿ ಸಣ್ಣದರಿಂದ ಬೆಳೆದು ಬಂದವನು. ಈ ಇಲ್ಲಿ ಒಂದು ಸಮಿತಿಯ ಸದಸ್ಯನಾಗಿ, ಪ್ರಸ್ತುತ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯನಾಗಿ ಆಯ್ಕೆಯಾಗುವ ನಿಟ್ಟಿನಲ್ಲಿ ಕೂಡ ಈ ಕ್ಷೇತ್ರದ ಶಕ್ತಿಗಳ ಆಶೀರ್ವಾದ ಇದೆ ಅನ್ನುವಂತ ಹೇಳಿಕೆ ನನಗೂ ಕೂಡ ಸಂತೋಷ ಆಗ್ತದೆ. ಫೈನ್, ಥ್ಯಾಂಕ್ ಯು ಸಂದೀಪ್ ಅವರೇ. ನ್ಯೂಸ್ 18 ಕನ್ನಡದ ಜೊತೆಗೆ ಮಾತನಾಡಿದ್ದಕ್ಕೆ, ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ಥ್ಯಾಂಕ್ ಯು.